ವೆಲ್ಕಮ್ ಟು ಮೈ ಚಾನಲ್ ಡಿವೈನ್ ಲೈಟ್ ತ್ರಿಬಲ್ 1 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಕ್ಕಳಿಗೆ ಏನು ಗುರುರಾಯರು ಏನು ಸಜೆಷನ್ ಕೊಡ್ತಾರೆ, ಶಿವ ಆಗಿರ್ಬೋದು, ಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ನಿಮಗೆ ಯಾವ ಗುರುಗಳು ನಿಮಗೆ ಪ್ರೀತಿ ಪಾತ್ರ ಗುರುಗಳು, ಅವರು ನಿಮ್ಮ ಮಕ್ಕಳಿಗೆ ಏನು ಸಜೆಷನ್ ಕೊಡ್ತಾರೆ, ವಿದ್ಯೆಯಲ್ಲಾಗಿರ್ಬೋದು, ಅವರ ಭವಿಷ್ಯದಲ್ಲಾಗಿರ್ಬೋದು, ಏನೇನು ಸಜೆಷನ್ ಕೊಡ್ತಾರೆ ಟ್ಯಾರೋ ಮೂಲಕ ನೋಡೋಣ. ಮಕ್ಕಳಿಗೆ ಯಾವ ಸಜೆಷನ್ ಕೊಡ್ತೀರಾ? ಪಾಸಿಟಿವ್ ಆಗಿ ಅವರ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಅವರ ಉದ್ಯೋಗದಲ್ಲಾಗಿರ್ಬೋದು, ಏನು ಸಜೆಷನ್ ಕೊಡ್ತೀರಾ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಯಾವ ಸಜೆಷನ್ ಕೊಡ್ತೀರಾ? ಅವ್ರ ಭವಿಷ್ಯ ಹೆಂಗೆ ರೂಪಿಸ್ತೀರಾ? ದಯವಿಟ್ಟು ಯೂನಿವರ್ಸ್ ನನ್ನ ಮುದ್ದು ಮಕ್ಕಳಿಗೆ ಎಲ್ಲ ನನ್ನ ಮುದ್ದು ಮಕ್ಕಳಿಗೂ ಒಂದು ಒಳ್ಳೆ ಸಜೆಷನ್ ಕೊಡಿ. ಪ್ಲೀಸ್ ಹೆಲ್ಪ್ ಮೀ ಯೂನಿವರ್ಸ್. ಆರ್ಕ್ಯಾಂಜಲ್ ಮೈಕಲ್, ಏಂಜಲ್ಸ್, ಶ್ರೀ ಗುರು ರಾಘವೇಂದ್ರ ಸ್ವಾಮಿ. Bottom of the deck, 7 of Cups, ಇವತ್ತು ಯಾರು ಮೊದಲನೇ ಪೈಲ್ನ ಚೂಸ್ ಮಾಡ್ತೀರೋ ಅವರಿಗೆ ನೋಡಿ, ಇದು ಈ ಗರಿ. ಯಾರು ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡ್ತೀರೋ ಅವ್ರಿಗೆ ಈ ಗರಿ. ನೋಡಿ, ನೀವು ನಿಮ್ಮದೇ ಆದ ಓನ್ ಟೈಮ್ ತೊಗೊಂಡು ನಿಮಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಸ್ತೆ. ಯಾರು ಈ ಗರಿನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಶ್ರೀ ಗುರುಗಳಿಂದ, ಯೂನಿವರ್ಸ್ ಕಡೆಯಿಂದ ಮುದ್ದು ಮಕ್ಕಳುಗಳಿಗೆ, ಚಿಕ್ಕವರಾಗಿರ್ಬೋದು ದೊಡ್ಡ ಮಕ್ಕಳುಗಳಾಗಿರ್ಬೋದು, ಅವ್ರ ಭವಿಷ್ಯಕ್ಕೆ ಏನು ಪಾಸಿಟಿವ್ ಮೆಸೇಜ್ ಕೊಡ್ತಾರೆ ನೋಡೋಣ. ಯೂನಿವರ್ಸ್, ಏಂಜಲ್ಸ್ ಸಹಾಯ ಮಾಡಿ. Eight of Pentacles, King of Wands, Eight of Swords, King of Pentacles, Four of Pentacles, Justice.
ಮಕ್ಕಳಿಗೆ ಒಂದು ಒಳ್ಳೆ ಪಾಸಿಟಿವ್ ಮೆಸೇಜ್ ಕೊಡಿ. ಅವರ ಉದ್ಧಾರದ ಕಡೆ, ಅವ್ರ ಭವಿಷ್ಯದ ಕಡೆ ಒಳ್ಳೆ ಮೆಸೇಜ್ ತಲುಪಿಸಿ, ಮತ್ತು ಅದು ಆಗೋ ಹಾಗೆ ಮಾಡಿ. ನಾದನ ನುಡ್ಸೋಣ. ಬನ್ನಿ ನೋಡೋಣ. First of all, bottom of the deck, 7 of cups ಇದೆ. ಫಸ್ಟು ನಿಮ್ಮ ಮಕ್ಕಳಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗಿ ಭಗವಂತ ಚಾಯ್ಸಸ್ ಕೊಡ್ತಾ ಇದ್ದಾರೆ. ಅವರು ಯಾವುದ್ರಲ್ಲಿ ಬೇಕಾದ್ರೂ ಮುಂದುವರಿಬೋದು. ಆ ಥರ ಅವ್ರಿಗೇನು ಇಷ್ಟ ಅದನ್ನು ತಗೊಳ್ಳಿ ಅಂತ ಭಗವಂತ ಚಾಯ್ಸ್ ಕೊಡ್ತಾ ಇದ್ದಾರೆ. ನೋಡಿ, ಸ್ಟಾರ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ. ನೋಡಿ, ಬಹುಮಾನ ಸಿಗ್ತಾ ಇದೆ. ಅವ್ರಿಗೆ ಭಗವಂತ ಸ್ಟಾರ್ ಮಾಡೋದಕ್ಕೆ ಅವರು ಒಂದು ಒಳ್ಳೆ ಈ ಬ್ರಹ್ಮಾಂಡಕ್ಕೆ ಒಂದು ಒಳ್ಳೆ ಮರ, ಒಬ್ರಿಗೆ ನೆರಳು ಕೊಡುವಂಥ ಮರ ಆಗೋದಕ್ಕೆ ಭಗವಂತ ಅವರಿಗೆ ಪ್ರೀತಿನ ಧಾರೆ ಎರಿತಾ ಇದ್ದಾರೆ. ಅವ್ರು ಮುಂದುವರಿಯೋದಕ್ಕೆ ಏನೇನು ಸಹಾಯ ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಅವರಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವ್ ಆಗ್ತಾಯಿದ್ದಾರೆ. ಅರ್ಥಕೊಳ್ತಾ ಇದ್ದಾರೆ, ಇದು ಏನು, ನಾನು ಹಿಂಗಿದ್ರೆ ಮುಂದುವರಿಯೋದಕ್ಕಾಗಲ್ಲ, ನಾನು ಏನಾದರೂ ಚೇಂಜಸ್ ತೊಗೊಬಿಡ್ಬೇಕು, ನನ್ನ ವಿದ್ಯಾಭ್ಯಾಸದಲ್ಲಿ ಆಗ್ಬೋದು, ನಾನು ಏನಾದರೂ ಸಾಧನೆ ಮಾಡಲೇಬೇಕು. ಗುರು ಹಿರಿಯರಿಗಾಗಲಿ ನನ್ನ ತಂದೆ ತಾಯಿಗಾಗಲಿ ನಾನು ಅವ್ರಿಗೆ ಒಂದು ಜಸ್ಟಿಸ್ ಕೊಡಬೇಕು, ಒಂದು ಬ್ಯಾಲೆನ್ಸ್ ತೊಗೊಬರ್ಬೇಕು ನನ್ನ ಜೀವನದಲ್ಲಿ ಅಂತ ನಿಮ್ಮ ಮಕ್ಕಳೇ ಯೋಚನೆ ಮಾಡ್ತಾಯಿದ್ದಾರೆ. ಯೂನಿವರ್ಸ್ ಅವ್ರಿಗೆ ಅವ್ರ ಜೀವನದಲ್ಲಿ ಬ್ಯಾಲೆನ್ಸ್ ತರ್ತಾಯಿದ್ದಾರೆ, ಪವರ್ ಕೊಡ್ತಾಯಿದ್ದಾರೆ. ಅವ್ರ ರೂಟ್ನ ಸರಿ ಮಾಡ್ತಾಯಿದ್ದಾರೆ. ಅವರ ರೂಟಿಂದನೇ ಅವ್ರನ್ನ ಸರಿ ಮಾಡ್ತಾಯಿದ್ದಾರೆ. ಅವರ ಶ್ರಮಕ್ಕೆ ಪ್ರತಿಫಲ ಕೊಡ್ತಾ ಇದ್ದಾರೆ. ಅವರನ್ನು
ಯಾವ ಮಕ್ಕಳಿಗೆ ಅದು ನನಗೆ ಸಾಧ್ಯ ಇಲ್ಲ, ನಂಗೆ ಓದೋಕ್ಕಾಗಲ್ಲ, ನಾನು ಅಥವಾ ನಮ್ಮ ಭವಿಷ್ಯನ ನಾನು ರೂಪಿಸ್ಕೊಳ್ಳೋಕ್ಕೆ ನನಗೆ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಇಷ್ಟು ದಿನ ಬಂದಿಯಾಗಿತ್ತೋ ಆ ಬಂದಿನ ಬಿಡುಗಡೆ ಮಾಡಿ ಇಲ್ಲಿ ನೋಡಿ ದಾರಿ ತೋರಿಸ್ತಾ ಇದ್ದಾರೆ, ಪ್ಯಾಲೇಸ್ ತೋರಿಸ್ತಾ ಇದ್ದಾರೆ. ನೀನು ಚೆನ್ನಾಗಿ ನಿಮ್ಮ ಭವಿಷ್ಯನ ನೀವು ರೂಪಿಸ್ಕೋಬೋದು. ಇಷ್ಟೆಲ್ಲ ಆಪ್ಷನ್ಸ್ ಇದೆ. ನೀವು ನಿಮಗೆ ಏನು ಬೇಕೋ ಈ ಬ್ರಹ್ಮಾಂಡದಲ್ಲಿ, ಈ ಯೂನಿವರ್ಸ್ ನಿಮಗೆ ಎಲ್ಲನೂ ಕೊಡ್ತಾ ಇದೆ. ಚಾಯ್ಸ್ ನಿಮ್ಮದು. ಜಸ್ಟಿಸ್ ಕೊಡ್ತಾ ಇದ್ದಾರೆ. ನಿಮ್ಮ ಆಲೋಚನೆ ಸರಿಯಾಗಿದೆ. ನಾನು ನಮ್ಮ ತಂದೆ ತಾಯಿಗಾಗಲಿ, ನಾನು ನಮ್ಮ ಗುರು ಹಿರಿಯರಿಗಾಗಲಿ ನಾನು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋ ನಿಮ್ಮ ಇಚ್ಛೆ ಒಳ್ಳೆಯದಾಗ್ತಾ ಇದೆ. ನೀವು ಒಳ್ಳೆ ರೀತಿ ವಿದ್ಯಾವಂತರಾಗ್ತಾ ಇದ್ದೀರಾ. ಮತ್ತು ಪೆಂಟಿಕಲ್ಸ್ ಒಳ್ಳೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ನಿಮ್ಮ ಜೀವನದಲ್ಲಿ ಭಗವಂತ ಬ್ಯಾಲೆನ್ಸ್ ತರ್ತಾ ಇದ್ದಾರೆ. ನಿಮಗೆ ಒಂದು ಒಳ್ಳೆಯ ಉದ್ಯೋಗಗಳು ಸಿಗೋದಕ್ಕೆ, ಫಾರಿನ್ಗೆ ಹೋಗೋ ಆಪರ್ಚುನಿಟೀಸ್, ಅಲ್ಲಿ ಹೋಗಿ ಉದ್ಯೋಗ ಮಾಡಿ ನೀವು ಹಣ ಗಳಿಸೋದಕ್ಕೆ, ಪ್ರತಿಯೊಂದಕ್ಕೂ ಭಗವಂತ ನಿಮಗೆ ಪವರ್ ಕೊಡ್ತಾ ಇದ್ದಾರೆ. ನಿಮಗೆ ಬೆನ್ನಲ್ಲೇ ಇದ್ದು ರಕ್ಷಣೆ ಮಾಡ್ತಾ ಇದ್ದಾರೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರಾಜನಂಗೆ ನೀವು ನಿಮ್ಮ ಜೀವನನ ಆಳ್ತೀರಾ. ನಿಮ್ಮ ಶ್ರಮಕ್ಕೆ ಪ್ರತಿಫಲ ಜಸ್ಟಿಸ್ ಇದೆ. ಮಕ್ಕಳೇ, ನಿಮ್ಮೆಲ್ರಿಗೂ ನಿಮ್ಮ ಭವಿಷ್ಯ ಟರ್ನ್ ಆಗ್ತಾ ಇದೆ. ಒಳ್ಳೆ ರೀತಿ ನೀವು ಯಾವುದು ನಮ್ಮ ಕೈಲಾಗಲ್ಲ ಅಂತ ನಿಮ್ಮನ್ನು ನೀವು ಕಟ್ಟಾಕೊಂಡಿದ್ರೋ, ನಿಮಗೆ ಒಂದು ಆಲೋಚನೆ ಬಂದಿದೆ, ನಾನು ಏನು ಮಾಡಬೇಕು, ನನ್ನ ತಂದೆ ತಾಯಿನ, ಗುರು ಹಿರಿಯರನ್ನ ನಾನು ಹೇಗೆ ರೆಸ್ಪೆಕ್ಟ್ಫುಲ್ಲಾಗಿ ಗೌರವದಿಂದ ಈ ಸಮಾಜದಲ್ಲಿ ನಾನು ಹೇಗೆ ಬದುಕಬೇಕು ಅನ್ನೋ ಬದಲಾವಣೆ ನಿಮಗೇ ಭಗವಂತ ಮಾನಸಿಕವಾಗಿ ತಂದಿದ್ದಾರೆ. ನಿಮ್ಮಲ್ಲೇ ಚೇಂಜಸ್ ಆಗ್ತಾ ಇದೆ. ಭಗವಂತ ನಿಮಗೆ ಎಲ್ಲ ಆಪರ್ಚುನಿಟಿನೂ ಕೊಟ್ಟಿದ್ದಾರೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಳ್ಳೆ ರೀತಿ ಮುಂದುವರಿಬೇಕು. ಏನು ಹೇಳ್ತಿದ್ದಾರೆ ಅಂದರೆ ಗುರುಗಳು, ನಿಮಗೆಲ್ಲ ಆಪರ್ಚುನಿಟಿ ಜಸ್ಟಿಸ್ ಕೊಡ್ತಾ ಇದ್ದೀನಿ, ಬ್ಯಾಲೆನ್ಸ್ ತರ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸದಲ್ಲಿ ಅವರ ಕೆಲಸ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಅಲ್ಲಿ ಉದ್ಯೋಗಗಳು ಸಿಗ್ತಾ ಇದೆ, ಆಪರ್ಚುನಿಟೀಸ್ ಸಿಗ್ತಾ ಇದೆ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗ್ತಾ ಇದೆ. ಅವ್ರಿಗೆ ಒಳ್ಳೊಳ್ಳೆ ಉದ್ಯೋಗ ಸಿಗ್ತಾ ಇದೆ. ವಿದ್ಯೆಯಲ್ಲಿ ಬ್ಯಾಲೆನ್ಸ್ ತರ್ತಾ ಇದ್ದಾರೆ, ವಿದ್ಯೆಯಲ್ಲಿ ಪವರ್ ಕೊಡ್ತಾ ಇದ್ದಾರೆ. ನಿಮ್ಮ ಶ್ರಮಕ್ಕೆ ಭಗವಂತ ಒಳ್ಳೆ ಜಸ್ಟಿಸ್ ಕೊಡ್ತಾ ಇದ್ದಾರೆ. ಗಾಡ್ ಬ್ಲೆಸ್ ಯು ಮಕ್ಕಳೇ. ಥ್ಯಾಂಕ್ ಯು. ಫೈಲ್ ನಂಬರ್ 1 ಮೆಸೇಜ್ ಇದು. ನಮಸ್ತೆ. ಯಾರು ಈ ಸೆಕೆಂಡ್ ಫೈಲ್ ಈ ಗರಿನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಮಕ್ಕಳೇ ಈ ಮೆಸೇಜ್ ದೊಡ್ಡ ಮಕ್ಕಳಿಗಾಗಿರ್ಬೋದು, ಚಿಕ್ಕವ್ರಿಗಾಗಿರ್ಬೋದು, ಭಗವಂತ ಏನು ಮೆಸೇಜ್ ಕೊಡ್ತಿದ್ದಾರೆ ನೋಡೋಣ. Ace of Pentacles, 5 of Cups, 2 of Wands, King of Wands, Queen of Swords, ಇದು King of Swords, Ace of Cups,
ಮೆಸೇಜ್ ಕೊಡಿ ಅವ್ರು ಮುಂದುವರಿಯೋದಕ್ಕೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ. ಯೂನಿವರ್ಸ್ ನಿಮಗೊಂದು ಹೊರದೇಶಕ್ಕೆ ಹೋಗುವಂಥ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಚೆನ್ನಾಗಿ ಹಣ ಗಳಿಸೋವಂಥ ದಾರಿ ತೋರಿಸ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಮುಂದೆ ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಇಂಟ್ಯೂಷನ್, ಟ್ರಾನ್ಸ್ಫರ್ಮೇಷನ್, ಅವ್ರ ಗುರಿ ಮುಟ್ಟೋದಕ್ಕೆ ಅವ್ರಿಗೆ ಸಾಮರ್ಥ್ಯನ ಭಗವಂತ, ಯೂನಿವರ್ಸ್, ಶ್ರೀ ಗುರುಗಳು ಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಇದ್ದರೂ ಅದೂ ಸರಿ ಹೋಗ್ತಾ ಇದೆ. ಮತ್ತು ಅವರಿಗೆ ಅವರ ವಿದ್ಯೆಯಲ್ಲಿ ಭಗವಂತ ಸಕ್ಸಸ್ ಕೊಡ್ತಾ ಇದ್ದಾರೆ. ಅವ್ರ ವಿದ್ಯೆಗೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಮತ್ತು ಅವರು ಹೊರದೇಶಕ್ಕೆ ಹೋಗಿ ಹಣ ಗಳಿಸೋವಂಥ ಆಪರ್ಚುನಿಟಿ ಸಿಗ್ತಾ ಇದೆ. ನೋಡಿ, ಇಲ್ಲಿ ಸಮುದ್ರ ದಾಟಿ ಹೋದರೆ ನಿಮಗೆ ಯೂನಿವರ್ಸ್ ಹೇಳ್ತಿದ್ದಾರೆ, ನೀವು ದುಡ್ಡು ಗಳಿಸೋವಂಥ ದಾರಿನ ಅವ್ರು ತೋರಿಸ್ತಾ ಇದ್ದಾರೆ. ಆಪರ್ಚುನಿಟಿಗಳು ಬಂದಾಗ ನೀವು ಕಣ್ಮುಚ್ಕೊಬೇಡಿ. ತುಂಬಾ ಟ್ರಾನ್ಸ್ಫರ್ಮೇಷನ್ಗಳಿದೆ, ತುಂಬ ಬದಲಾವಣೆ ಆಗುತ್ತೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಪವರ್ ಸಿಗ್ತಾ ಇದೆ. ತುಂಬ ಇಷ್ಟು ದಿನ ನನಗೇನು ಆಪರ್ಚುನಿಟಿ ಸಿಗ್ತಿಲ್ಲ, ನನ್ನ ಶ್ರಮಕ್ಕೆ ಯಾವುದೇ ಬೆಲೆ ಸಿಗ್ತಾ ಇಲ್ಲ ಅಂತ ಸ್ಯಾಡ್ ಆಗಿದ್ದರೆ ದಾರಿ ತೋರಿಸ್ತಾ ಇದ್ದಾರೆ. ನಿಮ್ಮಿಂದನೇ ನೋಡಿ, ಕಪ್ಪಿದೆ. ನೀವು ಮುಂದೆ ಬಿದ್ದಿರೋ ಈ ಕಪ್ಗಳನ್ನ ನೋಡಿಕೊಂಡು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದೋಗಿ ನಾನು ದಾರಿ ತೋರಿಸ್ತೀನಿ. ದಾರಿ ಬೇಜಾನಿದೆ, ನಾನು ತೋರಿಸ್ತೀನಿ. ನೀವು ಒಂದು ಶ್ರಮ, ನಿಮ್ಮ ಮನಸ್ಸಲ್ಲಿ ನಾನು ಈ ದಾರಿ ಸೇರಬೇಕು, ನನ್ನ ಏನಾದ್ರು ಇಲ್ಲಿ ಸಾಧನೆ ಮಾಡಬೇಕು ಅನ್ನೋ ಇಚ್ಛೆ ನಿಮಗೆ ಬಂದರೆ ಸಾಕು. ಭಗವಂತ ಎಲ್ಲ ದಾರಿನೂ ಓಪನ್ ಆಗಿ ಇಟ್ಕೊಂಡಿದ್ದಾರೆ. ನೋಡಿ, ಫಸ್ಟ್ ಪೈಲಲ್ಲೂ ಹೇಳಿದೆ, ಬಾಟಮ್ ಆಫ್ ದ ಡೆಕ್ಕು. ಎಲ್ಲ ಮಕ್ಕಳಿಗೂ ಬ್ರಹ್ಮಾಂಡ, ಶ್ರೀ ಗುರುಗಳು ನಿಮಗೆ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಚಾಯ್ಸ್ ಮಾಡಿ ಒಳ್ಳೆ ಕಡೆ ಸೇರಿ. ನೆಗೆಟಿವಿಟಿ ಬಿಟ್ಬಿಡಿ. ನೆಗೆಟಿವಿಟಿಯಿಂದ ಮುಂದೆ ಬಂದು ನಿಮ್ಮ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಮುಂದುವರಿಯೋದು ನೋಡಿ. ಟ್ರಾನ್ಸ್ಫಾರ್ಮೇಷನ್ನು ಎಷ್ಟೊಂದರಲ್ಲಿದೆ. ಒಳ್ಳೆಯದಾಗಲಿ. ಸ್ಟಾರ್ ತೋರಿಸ್ತಿದ್ದಾರೆ. ಒಳ್ಳೆ ಫಲ ಕೊಡುವಂತಹ, ಒಳ್ಳೆ ಒಬ್ಬರಿಗೆ ಆಶ್ರಯ ಕೊಡುವಂಥ ಮರ ಆಗ್ತೀರಾ. ಎಲ್ಲ ಮಕ್ಳಿಗೂ ಬ್ರಹ್ಮಾಂಡ ಪಾಸಿಟಿವ್ ಮೆಸೇಜೇ ಕೊಟ್ಟಿದ್ದಾರೆ. ನಿಮಗಾಗಿ ಅವರು ಕಪ್ಪಿಡ್ದು ಕಾಯ್ಕೊಂಡು ಕೂತಿದ್ದಾರೆ. ಎಲ್ಲ ಅಬಂಡನ್ಸ್, ಸುರಿಮಳೆನ ಅವರು ಸುರಿಸ್ತಾರೆ. ನೀವು ಮುನ್ನುಗ್ಗೋದು ಒಂದೇ. ನಿಮಗೆ ಆಪರ್ಚುನಿಟಿ ಯಾವುದು ಬರುತ್ತೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಇಂಟ್ಯೂಷನ್ಗೆ ಯಾವುದು ನಾನು ಇದು ತೊಗೊಂಡ್ರೆ ಇದು ಸರಿ, ಹಿಂಗೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಶ್ರೀ ಗುರುಗಳು ಜ್ಞಾನ ಕೊಡ್ತಾರೆ. ಆ ಜ್ಞಾನದಂತೆ ಹೋಗಿ
ನಿಮಗೆ ಸಕ್ಸಸ್ ಸಿಗುತ್ತೆ. ಟ್ರಾನ್ಸ್ಫರ್ಮೇಷನ್ ಇದೆ, ಪವರ್ ಇದೆ. ನಿಮಗೆ ಹೊರದೇಶಕ್ಕೆ ಹೋಗುವಂಥ ಯೂನಿವರ್ಸ್, ನಿಮಗೆ ಬೇರೆ ದೇಶಕ್ಕೆ ಹೋಗುವಂಥ ಸಮುದ್ರ ದಾಟಿ ಹೋಗ್ಬೋದು ನೀವು. ಹೋಗುವಂಥ ಆಪರ್ಚುನಿಟೀಸ್ ಎಲ್ಲ ಸಿಗ್ತಾ ಇದೆ. ದುಡ್ಡನ್ನು ಗಳಿಸೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ನೀವು ನಿಮ್ಮ ನೆಗೆಟಿವಿಟಿಯಿಂದ ಆಚೆ ಬನ್ನಿ. ಭಗವಂತ ಎಲ್ಲ ಥರ ನಿಮಗೆ ಸಕ್ಸಸ್ಸು, ಆಪರ್ಚುನಿಟಿ ನೋಡಿ, ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಆಪರ್ಚುನಿಟೀಸು ಮತ್ತು ಕಪ್ ಕೊಡ್ತಿದ್ದಾರೆ. ನೀವು ನಿಮ್ಮ ನೆಗೆಟಿವಿಟಿಯಿಂದ ಆಚೆ ಬಂದರೆ ಸಾಕು. ಒಳ್ಳೆ ದಾರಿ ತೋರಿಸ್ತಾ ಇದ್ದಾರೆ. ನೀವು ಬೇರೆಯವರಿಗೆ ಆಶ್ರಯ ಕೊಡುವಂಥ ಒಳ್ಳೆ ಪೊಸಿಷನ್ನ ಪಡ್ಕೊಳ್ಳೋ ಹಾಗೆ, ಗುರು ಹಿರಿಯರಿಗೆ, ನಿಮ್ಮ ತಂದೆ ತಾಯಿಗೆ ಮನಸ್ಸು, ನನ್ನ ಮಗು ಈ ಥರ ಒಂದು 4 ಜನಕ್ಕೆ ಸಂತೋಷ ಕೊಡ್ತಾ ಇದೆ ಅನ್ನೋ ರೀತಿ ನನ್ನ ಫಸ್ಟ್ ಫೈಲ್ ಮಕ್ಕಳಿಗೂ ಪಾಸಿಟಿವ್ ಮೆಸೇಜ್ ಇದೆ. ಸೆಕೆಂಡ್ ಫೈಲ್ಗೂ ಹಾಗೇ ಇದೆ. ಶ್ರೀ ಗುರುಗಳು, ಯೂನಿವರ್ಸ್ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ. ನೀವು ಮುಂದುವರಿಯುವಂಥ ದಾರಿ. ವಿದ್ಯಾಭ್ಯಾಸ ಮುಗಿಸಿ ಒಳ್ಳೊಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆಪರ್ಚುನಿಟೀಸು ಮತ್ತು ಓದೋದಕ್ಕೆ ಒಳ್ಳೆ ಮಾರ್ಗ ಎಲ್ಲ 2 ಫೈಲ್ ಮಕ್ಳಿಗೂ ತೋರಿಸ್ತಾ ಇದ್ದಾರೆ. ಗಾಡ್ ಬ್ಲೆಸ್ ಯು. ಭಗವಂತ ನಿಮ್ಮನ್ನು ಒಳ್ಳೆ ಪೊಸಿಷನ್ ಕೊಡಲಿ, ನಿಮಗೆ ಆರೋಗ್ಯ ಕೊಡಲಿ, ಒಂದು ಆಧ್ಯಾತ್ಮದ ಕಡೆ ಹೋಗೋ ಮಾರ್ಗ ತೋರಿಸ್ಲಿ, ಒಂದು 4 ಜನಕ್ಕೆ ಸಹಾಯ ಮಾಡುವಂಥ ಮುದ್ದು ಮಕ್ಕಳುಗಳಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಪ್ರತಿಯೊಂದು ಮಕ್ಕಳಿಗೂ ಭಗವಂತನ ಆಶೀರ್ವಾದ, ರಕ್ಷಣೆ ಸದಾಕಾಲ ಇರಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.